ಇಂದಿನ ಪತ್ರಿಕೆಗಳ ಎಣುಕುನೋಟ. ಇರಾನ್ ಅಮೆರಿಕ ಯುದ್ಧ ಅಂತ್ಯಗೊಳಿಸಲು ಕಸರತ್ತು, ಶಾಂತಿ ಸಂವಾದದ ಮಾತುಕತೆಗೆ ಮೋದಿ ಕರೆ. ಬೆಂಗಳೂರು ಕರಗ ಉತ್ಸವಕ್ಕೆ ಅದ್ದೂರಿ ಚಾಲನೆ, ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಧ್ವಜಾರೋಹಣ, ರಥೋತ್ಸವ ಏಪ್ರಿಲ್ 1ರಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಭಾಗಿ. ಇಂದಿನಿಂದ ಮತ್ತೆ ಟೋಯಿಂಗ್ ಶುರು, ಸಿಸಿಟಿವಿ, ಬಾಡಿ ವಾರ್ನ್ ಕ್ಯಾಮೆರಾ ಕಡ್ಡಾಯ, ಪ್ರತಿ ಪಾಲಿಕೆಗೆ 2 ವಾಹನ, 10 ವಾಹನಗಳ ವ್ಯವಸ್ಥೆ, ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದರೆ 2,000 ದಂಡ. ಮುಂಗಾರಲ್ಲಿ ಮಳೆ ಕೊರತೆ ಮುನ್ಸೂಚನೆ, ಪ್ರಸ್ತುತ ಕುಡಿಯುವ ನೀರಿನ ಸಮಸ್ಯೆ ವಿಪರೀತ, ಸಂಪುಟ ಉಪಸಮಿತಿ ಸಭೆ. ಥಾಮಸ್ ಕಪ್ ಫೈನಲ್ಸ್ಗೆ ಭಾರತ ತಂಡ, ಸೇನ್, ಸಿಂಧು ಸೇರಿದಂತೆ ಪ್ರಮುಖ ಶಟ್ಲರ್ಗಳು ಆಯ್ಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದ ಕೆಲವೆಡೆ ಮಳೆಯಬ್ಬರ, ಬೆಳಗಾವಿ, ಹಾವೇರಿ, ಶಿವಮೊಗ್ಗದಲ್ಲಿ ಆಲಿಕಲ್ಲು, ಜನಜೀವನ ಅಸ್ತವ್ಯಸ್ತ. ಕಾರ್ಮಿಕ ಮಕ್ಕಳಿಗೆ ಶ್ರಮಿಕ ವಸತಿ ಶಾಲೆ, 104 ಶಾಲೆಗಳು ಬಾಡಿಗೆ ಕಟ್ಟಡದಲ್ಲಿ ಆರಂಭ, 2 ಹಂತದಲ್ಲಿ ಶಾಲೆ ತೆರೆಯಲು ಸಿದ್ಧತೆ. ಮಕ್ಕಳ ಡಿಜಿಟಲ್ ಬಳಕೆಗೆ 1 ಗಂಟೆಯ ಮಿತಿ, ಸ್ಕ್ರೀನ್ ಟೈಮ್ಗೆ ಬ್ರೇಕ್, ರಾಜ್ಯ ಸರ್ಕಾರದಿಂದ ಕರಡು ನೀತಿ. ಸಂಜೆ 7ಕ್ಕೆ ಮೊಬೈಲ್ ಡೇಟಾ ಸ್ಥಗಿತ, ಪೋಷಕರಿಗೂ ತರಬೇತಿ. ಶಾಲೆ ಕಾಲೇಜುಗಳ ಜಾಗ ಇನ್ನು ಮುಂದೆ ಸರ್ಕಾರದ ಆಸ್ತಿ, ವಿಧಾನಸಭೆಯಲ್ಲಿ ವಿಧೇಯಕಕ್ಕೆ ಒಪ್ಪಿಗೆ. ಒಳಾಂಗಣ ಅಥ್ಲೆಟಿಕ್ಸ್, ರಾಜ್ಯದ ಪ್ರಿಯಾಂಕಾಗೆ ಸ್ವರ್ಣ, ಪೋಲ್ ವಾಲ್ಟ್ನಲ್ಲಿ ಭರಣಿಕಾ ದಾಖಲೆ.